ಎಲ್ಲರಿಗೂ ಜೈ ಭೀಮ್. ಏನು ಸ್ವಾಭಿಮಾನಿಗಳ 40 ದಿನಗಳ ಕಾಲ್ನಡಿಗೆ ಜಾಥಾ ಮಾರ್ಚ್ 6ನೇ ತಾರೀಕು ಚಾಲನೆ ಆಯಿತು. ಚಾಲನೆ ಆಗಿ ಇವತ್ತಿಗೆ 6ನೇ ದಿನ. ನಾವು ಬೀದರ್ನಿಂದ ಏನು ಈಗಾಗಲೇ ಗುಲ್ಬರ್ಗ ತಲುಪಿದ್ದೀವಿ. ಮತ್ತೆ ಈ ಒಂದು ಜಾಥಾ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ನಾವು ಏನು 40 ದಿನಗಳ ಕಾಲ್ನಡಿಗೆ ಜಾಥಾ ಇಟ್ಕೊಂಡಿದ್ದೀರಿ, ಅದು ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ತಲುಪುತ್ತೆ. ಮತ್ತು ಈ ಜಾಥಾ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಎತ್ತರದ ಒಂದು ಬೃಹತ್ ಆದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು. ಮತ್ತು ಏನು IAS KS IPS ತರಬೇತಿ ಕೇಂದ್ರಗಳು ಆಯಾ ಜಿಲ್ಲೆಗಳಲ್ಲಿ ಉಚಿತವಾಗಿ ತೆರೆಯಬೇಕು. ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅದು ನೇರವಾಗಿ ಅವ್ರಿಗೆ ಹೋಗಬೇಕು. ಮತ್ತು ಏನು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಭಾಷೆ ಆದ್ರೂ ಅದು ಲಿಪಿಗಳು ಬಂದು ಹಿಂದಿ ವಾಕ್ಯದಲ್ಲಿರುತ್ತೆ, ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾಗಿ ಸ್ಮಶಾನಗಳು ಇಲ್ಲದ ಕಾರಣ ಆಯಾ ಗ್ರಾಮಗಳಲ್ಲಿ 2 ಎಕರೆ ಜಮೀನನ್ನು ಕಾಯ್ದಿರಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಏನು 40 ದಿನಗಳ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದೀವಿ. ಅದು ಇವತ್ತು ಗುಲ್ಬರ್ಗ ವಿಶೇಷವಾಗಿ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್. ಸ್ನೇಹಿತರೆ, ಮತ್ತೊಂದು ವಿಶೇಷವಾಗಿ ತಮ್ಮಲ್ಲಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ವಾಯ್ಸ್ ಆಫ್ ಗುಲ್ಬರ್ಗ ಈ ಒಂದು ಬಾಬಾ ಸಾಹೇಬರ ರಥವನ್ನು ನೋಡಿ ಅವರು ಬಂದು ಅವರು ಒಂದು ನಮಗೆ ಒಂದು ಶಕ್ತಿ ತುಂಬುವಂಥ ಕೆಲಸ, ನಾವು ನಿಮ್ಮ ಜೊತೆನಲ್ಲಿದ್ದೀರಿ, ನಾವು ನಿಮಗೆ ಬೆಂಬಲವಾಗಿ ನಿಲ್ತೀರಿ, ನಿಮ್ಮ ಒಂದು ಏನು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಕೆಲಸ ಅಲ್ಲ, ಅದು ಸಮಾಜದ ಕೆಲಸ, ನಾವು ನಿಮ್ಮ ಜೊತೆನಲ್ಲಿರ್ತೀವಿ, ನಾವು ನಿಮ್ಮದು ನ್ಯೂಸ್ ಮಾಡ್ತೀರಂತೇಳಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಭೀಮ ಬಂಧುಗಳು, ಎಲ್ಲ ಭೀಮ ಅನುಯಾಯಿಗಳು ದಯಮಾಡಿ ಈ ವಾಯ್ಸ್ ಆಫ್ ಗುಲ್ಬರ್ಗಾಗೆ ಸಪೋರ್ಟ್ ಮಾಡಿ. ಮತ್ತು ಯಾವ ಚಾನಲ್ಗಳು ದಯಮಾಡಿ, ನಾವು ಸುಮಾರು ಇವತ್ತು 6ನೇ ದಿನ, ಯಾಕೆ ಒಬ್ಬೇ ಒಬ್ಬ ಒಂದು ಮಾಧ್ಯಮ ಮಿತ್ರರು ಬಂದಿಲ್ಲ. ಈ ಸಣ್ಣ ಯೂಟ್ಯೂಬ್ ಚಾನಲ್ಗಳವರು ಪ್ರಸ್ತಾವ ಮಾಡ್ತಾ ಇದ್ದಾರೆ. ಈ ಸ್ಟೇಟ್ ಚಾನಲ್ ಅವ್ರಿಗೆ ಯಾಕೆ ನಮ್ಮ ಮನೆ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ, ಅದು ಅವ್ರಿಗೆ ಏನು ಹೇಳಲಿಕ್ಕೂ ನಮ್ಗೆ ಭಯ ಬರ್ತಲ್ಲ. ಹಂಗಾಗಿ ವಿಶೇಷವಾಗಿ ವಾಯ್ಸ್ ಆಫ್ ಗುಲ್ಬರ್ಗ ಅವ್ರಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಂಥ ಒಂದು ಚಾನಲ್ಲು ಬೆಳಿಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕಳಕಳಿಯ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್. ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್, ನಮೋ ಬುದ್ಧಾಯಿ. ಸ್ನೇಹಿತರೆ, ಏನು ಇವತ್ತು ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ 40 ದಿನಗಳ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಏನು ಹಮ್ಮಿಕೊಂಡಿದ್ದೀವೋ, ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಮೀಟರ್ಗಳ ಎತ್ತರದ ಒಂದು ಬೃಹತ್ತಾದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂಥೇಳಿ ಈ ಒಂದು ಕಾಲ್ನಡಿಗೆ ಜಾಥಾ ಇಟ್ಕೊಂಡಿದ್ದೀವಿ. ಹಂಗಾಗಿ ಏನು ಈ ದೇಶ ನಡೀತಾ ಇರೋದು ಭಾರತದ ಸಂವಿಧಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಸಂವಿಧಾನ. ಹಂಗಾಗಿ ಈ ದೇಶದಲ್ಲಿ ಪ್ರಪ್ರಥಮ ಪ್ರಜೆ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಎತ್ತರವಾಗಿ ಕಾಣಿಸಬೇಕು ಅಂಥೇಳಿ ಈ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ 200 ಮೀಟರ್ಗಳ ಎತ್ತರದಲ್ಲಿ ಇರಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿದ್ರಿ. ಮತ್ತು ಯಾಕಪ್ಪ 200 ಮೀಟ್ರ್ ಅಂತ ಸುಮಾರು ಜನ ನನ್ನ ಪ್ರಶ್ನೆ ಮಾಡಿದ್ರು. ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂದರೆ ಗುಜರಾತ್ನಲ್ಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರದ್ದು 182 ಮೀಟರ್ಗಳ ಎತ್ತರದ ಒಂದು ಪುತ್ಥಳಿದೆ. 182 ಮೀಟ್ರ್ ಅಂದರೆ 597 ಅಡಿಗಳ ಎತ್ತರದ ಒಂದು ಬೃಹತ್ತಾದ ಒಂದು ಪುತ್ಥಳಿ ಇದೆ. ಹಂಗಾಗಿ 200 ಮೀಟರ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಅಂತೇಳಿ 200 ಮೀಟ್ರ್ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಿ. ಮತ್ತು ಏನು ಆಯಾ ಜಿಲ್ಲೆಗಳಲ್ಲಿ ಏನು ನಮ್ಮ ರಾಜ್ಯದ ಆಯಾ ಜಿಲ್ಲೆಗಳೇ IAS IPS KS ತರಬೇತಿ ಕೇಂದ್ರಗಳು ಸ್ಥಾಪನೆ ಮಾಡಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಗ್ರಾಮಗಳಿಗೂ ವಿಶೇಷವಾಗಿ 2 ಎಕರೆ ಸ್ಮಶಾನಕ್ಕೆ ಒಂದು ಜಮೀನನ್ನು ಕಾಯ್ದಿರಿಸಬೇಕು. ಮತ್ತು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ವಾಕ್ಯ ಸಂಸ್ಕೃತಿ ಭಾಷೆ ಆದ್ರೂ ಲಿಪಿಗಳು ಹಿಂದಿ ವಾಕ್ಯದಲ್ಲಿರುತ್ತೆ, ಅದನ್ನು ಕನ್ನಡ ಪದಕ್ಕೆ ಅನುಮೋದನೆ ಮಾಡಬೇಕು. ಇಂಥ ಎಲ್ಲ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು 40 ದಿನಗಳ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಹಂಗಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ರಾಜು ಕಪ್ನೂರ್ ಸಾಹೇಬರು ನಮ್ಮನ್ನು ಭಾಳ ಕಪ್ನೂರಲ್ಲಿ ಭಾಳ ವಿಜೃಂಭಣೆಯಿಂದ ಸ್ವಾಗತ ಮಾಡಿದ್ರು. ಮತ್ತು ಏನು ಅಣ್ಣ ಹೆಸರು ದಿನೇಶ್ ದೊಡ್ಡಮನೆ ಸಾಹೇಬರು ಮತ್ತು ದೇವೇಂದ್ರ ಸಿನ್ನೂರ್, SS ತಾವಡೆ, ವಿಶಾಲ್ ನವರಂಗ್, ವಿಶಾಲ್ ದರ್ಗಿ, ದಿಗರಂ ಬೆಳಗಿ, ರಾಜು ಜಾನೆ, ಅಶ್ವಥ್ ಗಿರ್ನಾಯ್ಕ್, ಸಂತೋಷ್ ಗಟ್ಟೂರ್, ರಾಜು ತೊರಳ್ಳಿ, ಹೀಗೆ ಅನೇಕ ಮುಖಂಡರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಭಾಳ ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಒಂದು ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾವು ಏನು ಬೀದರ್ನಿಂದನೇ ಯಾಕೆ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದಾರೆ ಅಂತ ಸುಮಾರು ಅನೇಕರು ಹೇಳಿದ್ರು. ಬೀದರ್ ಜಿಲ್ಲೆ ಬಸವಣ್ಣ ಹುಟ್ಟಿದಂಥ ನಾಡು, ಮತ್ತು ಕಲಬುರಗಿ ಜಿಲ್ಲೆ ಬಂದು ಸ್ವಾಭಿಮಾನಿಗಳು ಇರ್ತಕ್ಕಂಥ ಏಕೈಕ ಒಂದು ಜಿಲ್ಲೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ. ಮತ್ತು ಈ ಜಿಲ್ಲೆಯಲ್ಲಿ ಏನು ನಮ್ಮ ಖರ್ಗೆ ಸಾಹೇಬ್ರವರ ಒಂದು ಕುಟುಂಬ ಈ ಜಿಲ್ಲೆನಲ್ಲಿ ಇರಲಿಕ್ಕೆ, ಅದಕ್ಕಾಗಿ ನಾವು ಈ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಈ ದಾರಿನಲ್ಲಿ ನಡಿಬೇಕು ಅಂತೇಳಿ ನಾವು ಈ ಒಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್, ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಜೈ ಭೀಮ್. ಬೀದರ್ ಜಿಲ್ಲೆಯಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ವರೆಗೂ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ವೈಟ್ ಫೀಲ್ಡ್ನ ಮುರುಗೇಶ್ ಅವರು ಇವತ್ತು ಅವ್ರ ನೇತೃತ್ವದಲ್ಲಿ ಭೀಮಾ ಪ್ರಜಾ ಸಂಘ ಒಂದು ಸಂಘಟನೆಯ ಮುಖಾಂತರ ಇವತ್ತು ಒಂದು ಸ್ವಾಭಿಮಾನಿ ನಡಿಗೆಯನ್ನು ಇವತ್ತು ನಡೀತಾ ಇದ್ದಾರೆ. ಅವರ ಉದ್ದೇಶ ಬಂದ್ಬಿಟ್ಟು ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ದೇಶ ಭಾರತ ಇವತ್ತು ನಾವು ಯಾರ ಮೂಲಕ ಇವತ್ತು ನಾವು ಗುರುತಿಸ್ಕೊಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇವತ್ತು ದೇಶ ಸುಸಜ್ಜಿತವಾಗಿ ನಡೀತಾ ಇರ್ತಕ್ಕಂಥದ್ದು. ಅಂಥ ಮಹಾನ್ ವ್ಯಕ್ತಿಯ ಒಂದು ಪುತ್ಥಳಿ ನಿರ್ಮಾಣವನ್ನು ಮಾಡಬೇಕು, ಅದು ರಾಜ್ಯದ ರಾಜಧಾನಿಯಲ್ಲಿ. ಯಾಕಂದರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು 125 ಅಡಿ ಎತ್ತರದ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ವಿಜಯವಾಡದಲ್ಲಿ 206 ಅಡಿ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಮುರುಗೇಶ್ ಅವ್ರು ಏನು ಹೇಳ್ತಾರಂದರೆ ಇಡೀ ಭಾರತಕ್ಕೆ ಅತಿ ಎತ್ತರದ ಈಗಾಗಲೇ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದು 186 ಮೀಟ್ರ್ 82 ಸರ್ದಾರ್ ವಲ್ಲಭ್ ಪಟೇಲ್ ಅವ್ರದ್ದು. ಆದರೆ ನಾವೇನು ಹೇಳ್ತಾ ಇರೋದು, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸಂವಿಧಾನದ ಪಿತಾಮಹವಾಗಿರ್ತಕ್ಕಂಥ ಬಾಬಾ ಸಾಹೇಬ್ರನ್ನ ಪುತ್ಥಳಿಯನ್ನು ಇವತ್ತು ನಾವು ದೇಶದ ಮುಗಿಲೆತ್ತರದಲ್ಲಿ ನಾವು ಬಾಬಾ ಸಾಹೇಬ್ರನ್ನ ಕಾಣಬೇಕಾಗಿದೆ ಅಂತಕ್ಕಂಥದ್ದು. ಇವತ್ತು ಹಾಗಾದರೆ ನಾವು ಸುಮಾರು 200 ಮೀಟರ್ನಲ್ಲಿ ಇವತ್ತು ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಂತೇಳಿ ಅವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜಾಥಾವನ್ನು ಕೈಗೊಂಡಿದ್ದಾರೆ. ಆ ಜಾಥಾವನ್ನು ನಾವು ಕಲಬುರಗಿ ಜಿಲ್ಲೆಯ ಎಲ್ಲ ಪ್ರಮುಖರು ಅಂದರೆ ನಮ್ಮ ಮಾಜಿ ಜಿಲ್ಲಾ ಜಯಂತಿ ಅಧ್ಯಕ್ಷರು ಆಗಿರ್ತಕ್ಕಂಥ ದಿಗಂಬರಣ್ಣ ಬೆಳಂಗಿ ಅವರು, ದೇವೇಂದ್ರಣ್ಣ ಸಿನ್ನೂರ್ ಅವರು, ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ವಿಶಾಲ್ ದರ್ಗಿ ಅಣ್ಣವರಾಗಿರ್ಬೋದು, ಅದೇ ರೀತಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವಿಶಾಲ್ ನವರಂಗಣ್ಣವರು, ಹೀಗೆ ಅನೇಕರು ನಾವೆಲ್ಲರೂ ಸೇರಿಕೊಂಡು ಇವತ್ತು ಮಾತಾಡ್ಕೊಂಡಿದ್ವಿ. ಕಾರ್ಪೊರೇಟರ್ ಆಗಿರ್ತಕ್ಕಂಥ ಇನ್ನೊಬ್ರು ರಾಜೀವ್ ಜಾನೆ ಅವರು, ಅಶೋಕ್ ವೀರ್ನಾಯ್ಕ್ ಅವರು, ಸಂತೋಷ್ ಗಟ್ಟು, ರಾಜು ಕೊರಳ್ಳಿ, ಹೀಗೆ ಅನೇಕರು ಎಲ್ಲರೂ ಕೂಡ ಮಾತಾಡಿಕೊಂಡಾಗ ಇವತ್ತು ಕಲಬುರಗಿ ನಗರಕ್ಕೆ ಏನು ಜಾಥಾ ಬರ್ತದೆ, ಆ ಜಾಥಾವನ್ನು ನಾವು ಭಾಳ ವ್ಯವಸ್ಥಿತವಾಗಿ ಇವತ್ತು ನಾವು ಅವ್ರನ್ನ ಸ್ವಾಗತಿಸಿಕೊಳ್ಳೋಣ. ಮತ್ತು ಮುಂದಿನ ಆ ಜಾಥಾ ಏನು ನಡೀತದೆ ಆ ಜಾಥಾಕ್ಕೆ ನಾವು ಬೀಳ್ಕೊಡೆಯನ್ನು ಕೊಡ್ತಕ್ಕಂಥದ್ದು ಇವತ್ತು ಮಾಡೋಣ ಅಂತೇಳಿ ಇವತ್ತು ಕಲಬುರಗಿ ನಗರದ ಜಗತ್ ಇವತ್ತು ಆ ಜಾಥಾವನ್ನು ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ಕೊಂಡಿದ್ದೀವಿ. ಸ್ವಾಗತಿಸುವ ಮೂಲಕ ಇವತ್ತು ಅವ್ರಿಗೆ ನಾವು ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಇವತ್ತು ಅವ್ರು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು. ಅವ್ರ ಪರವಾಗಿ ನಾವು ಕೂಡ ಕಲಬುರಗಿಯ ಎಲ್ಲ ಭೀಮಾ ಸ್ವಾಭಿಮಾನಿ ಬಂಧುಗಳು ಅವ್ರ ಜೊತೆಗೆ ಇದ್ದೀವಿ ಅಂತಕ್ಕಂಥ ನಾವು ಕೂಡ ಅವ್ರಿಗೆ ಬೆಂಬಲವಾಗಿ ಇವತ್ತು ಮಾತನಾಡ್ತಾ ಇದ್ದೀವಿ. ಅವ್ರ ಜೊತೆಗೆ ನಾವು ಇರ್ತೀವಿ. ಏನು 40 ದಿನಗಳ ಕಾಲ ಇವು ನಡೀತಕ್ಕಂಥ ಜಾಥಾಕ್ಕೆ ನಾವು ಸಾಧ್ಯವಾದರೆ ಆ ಫ್ರೀಡಮ್ ಪಾರ್ಕ್ನ ಏನು ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ ಅವ್ರು 40 ದಿನ ನಂತರ ನಾವು ಕೂಡ ಅಲ್ಲಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ನಾವು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಕಾಲ್ನಡಿಗೆ ಜಾಥಾ ಯಶಸ್ವಿ ಆಗಲಿ ಅಂತೇಳಿ ಅವ್ರಿಗೆ ಶುಭಾಶಯನ ಕೋರಿ ನಾವು ಅವರಿಗೆ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ವಿ. ಧನ್ಯವಾದ. ನನ್ನ ಹೆಸರು ದಿನೇಶ್ ದೊಡ್ಡಮನಿ.
ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭೀಮ ಭಗವಾನ್ ಕಿ